ಸ್ನೇಹಿತರೆ, ಎಲ್ರಿಗೂ ಬೆಳಗಿನ ಶುಭೋದಯಗಳು. ಈಗ ನಾವು ಹೋಗ್ತಾ ಇರೋದು ಎಲ್ಗಪ್ಪ ಅಂತಂದರೆ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ವೀರಸಾಗರ ಅಂತ. ಏನ್ರಿ ಲೋಕೇಶ್ ಅವರೇ, ಅಲ್ಲಿಗೆ ತಾನೇ ಹೋಗ್ತಾ ಇರೋದು ನಾವು. ಸ್ನೇಹಿತರೆ, ಇವಾಗ ನಾವು ಮಾದವರ ಬಂದಿದ್ದೀವಿ. ಮಾದವರ ಫ್ಲೈಓವರಿಂದ ಸರ್ವಿಸ್ ರೋಡ್ ತಗೊಂಡು ನೈಸ್ ರೋಡ್ ಹೊತ್ಕೋಬೇಕೀಗ. ಪ್ಲೇಟ್ ಇದೆಯಂತೆ 45 ಟನ್ ಲೋಡ್ ಮಾಡ್ಕೊಂಬರ್ಬೇಕು. ಶಂಕರ್ ಬಿಲ್ಡ್ ಪ್ರೋ ಅಂತ. ಅಲ್ಲಿ ಸಿಕ್ಕಾಪಟ್ಟೆ ಲೇಟ್ ಮಾಡ್ತಾರೆ. ಲೋಡಿಂಗು ಅಷ್ಟೇ, ಬಿಲ್ಲಿಂಗು ಅಷ್ಟೇ ಲೇಟ್ ಮಾಡ್ತಾರೆ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ, ಆದರೂ ಬೇಗನೆ ಹೋಗ್ತಾ ಇದ್ದೀವಿ. ಈಗ ಬಂದು ಟೈಮ್ ಬಂದು 9 ಗಂಟೆ. ಹೋಗ್ತಾ ಇದ್ದೀವಿ ಮಾದವರ ಮೆಟ್ರೋ ಸ್ಟೇಷನ್ ಹತ್ರ. ಬೇಗನೆ ಬಂದು ಒಂದು 60 ಲೀಟ್ರ್ ಡೀಸೆಲ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಏನಪ್ಪ ಸಮಸ್ಯೆ ಅಂತಂದರೆ, ಗಾಡಿಲಿ ಏರ್ ಕಡಿಮೆ ಐತೆ, ಟನ್ನೇಜ್ ನೋಡಿದ್ರೆ ಜಾಸ್ತಿ ಐತಂತೆ. ಗಾಡಿಗೆ ಏರ್ ಇಡಿಸ್ಬೇಕಾಗಿತ್ತು, ಇಡಿಸಿಲ್ಲ. ಹೋಗ್ತಾ ಇದ್ದೀವಿ. ಅಲ್ಲೆಲ್ಲನ ಸಿಕ್ಕಿದ್ರೆ ಏರ್ ಇಡ್ಸೋಣ. ಏರ್ ಇಡಿಸ್ಕೊಂಡು ಗಾಡಿ ಲೋಡ್ ಮಾಡಿಸ್ಕೊಂಡು ಬರೋಣ. ಈ ಕಡೆಯಿಂದ ಅಂತೂ 100% RTOದವ್ರು ಇರ್ತಾರೆ ನೈಸ್ ರೋಡಲ್ಲಿ. ಆ ಕಡೆಯಿಂದ ನಮ್ಗೆ ಯಾರೋ RTOದವ್ರು ಸಿಗಲಿಲ್ಲ ಅಂದರೆ ಸಾಕು. ಯಾಕೆ ಅಂದರೆ ಈ ಗಾಡಿ ಬಂದು 35 ಟನ್ ಪಾಸಿಂಗ್ ಇರೋದ್ರಿಂದ ನಾವು ಟನ್ನೇಜ್ ಜಾಸ್ತಿ ಆಗ್ತೀವಿ. ಅಕಸ್ಮಾತ್ ಯಾರಾದರೂ RTOದವ್ರು ಯಾರಾದರೂ ಆ ಕಡೆಯಿಂದ ಲೋಡ್ ಗಾಡಿ ಹಿಡಿದ್ರೆ ತುಂಬ ಸಮಸ್ಯೆ ಮಾಡ್ತಾರೆ. ಆ ಕಡೆಯಿಂದ ಯಾರೂ ಸಿಗೋದು ಬೇಡ. ಲೋಡ್ ಗಾಡಿ ಏನಾದರೂ RTOದವ್ರು ಹಿಡಿದ್ರೆ ನಮ್ಮ ಕಂಪ್ನಿಯಿಂದ ಯಾರೂ ರೆಸ್ಪಾನ್ಸ್ ಆಗಿ ಫೋನ್ ಇಸ್ಕೊಂಡು ಮಾತಾಡೋದಾಗಲಿ ಏನೂ ಮಾಡಲ್ಲ. ನಮಗೂ ಬೇಜಾರಾಗುತ್ತೆ ಅವಾಗ. ಏನಂದರೆ ಫೈನ್ ಬರೆದ್ರೆ ಎಷ್ಟು ಆಗ್ತಾರೋ ಅಷ್ಟು ಫೈನ್ ಇಸ್ಕೊಂಡು ಬರ್ತೀವಿ ಅಷ್ಟೇ. ಸುಮ್ಮನೆ ಯಾರಿಗೂ ಲಾಭ ಇಲ್ಲ. ಒಂದು 20,000ನೋ 15,000ನೋ ಎಷ್ಟೋ ಫೈನ್ ಹಾಕ್ತಾರೆ. ಕೇಸ್ ಹಾಕ್ಬಿಟ್ಟು ಬಿಲ್ ಕೊಡ್ತಾರೆ ನಮ್ಮ ಕೈಗೆ. ಅದನ್ನು ಇಸ್ಕೊಂಡೋಗಿ ನಾವು ಕಂಪ್ನಿ ಕಟ್ಟಬೇಕು. ಅದೇ ಬೇಜಾರು. RTOದವ್ರು ಹಿಡಿದಾಗ ನಾವೇನಾದರೂ DL ಏನಾದರೂ ಕೊಟ್ಟರೆ ನಮ್ಮ DLನೂ ಅವರೇ ಮಾಡಿಕೊಂತಾರೆ. ಆಮೇಲೆ DLನ ಸಸ್ಪೆಂಡ್ ಮಾಡೋವಂಥ ಸಿಚುವೇಶನ್ನು ಇರ್ತದೆ. ಹೇಳೋಕ್ಕಾಗಲ್ಲ ಯಾವ ಥರ ಮಾಡ್ತಾರೆ ಅಂತ. ಈ ಲೆಫ್ಟ್ ಸೈಡಲ್ಲಿ ಡೈಲಿ ಇರೋರು RTOದವರು ಇವತ್ತು ಕಾಣಿಸ್ತಾ ಇಲ್ಲ. ಮುಂದೆ ಎಲ್ಲಾದರೂ ಸಿಗ್ತಾರೆ. ನೋಡೋಣ ಬನ್ನಿ. ಇನ್ನೊಂದು ವಿಚಾರ, ನಾವೇನಾದರೂ ಆ ಕೇಸ್ನ ಕ್ಲಿಯರ್ ಮಾಡ್ಕೊಬೇಕು ಅಂತಂದರೆ ನಮ್ಮದು ಒರಿಜಿನಲ್ ಆ ಗಾಡಿ ಡಾಕ್ಯುಮೆಂಟ್ಸ್ ತೊಗೊಂಡು ಯಾವ RTOದವ್ರು ಬಂದು ಕೇಸ್ ಹಾಕಿರ್ತಾರೆ ಆ RTOಗೆ ಹೋಗಿ ನಮ್ಮದು ಒರಿಜಿನಲ್ DL ತೊಗೊಂಡೋಗಿ ಹ್ಯಾಂಡ್ ಓವರ್ ಮಾಡಿ ಕೇಸ್ನ ಕ್ಲಿಯರ್ ಮಾಡ್ಕೊಂಬರ್ಬೇಕಂತೆ. ಈ ಥರ ಹೇಳಿದರು ಒಬ್ಬರು RTOದವರು ಲಾಸ್ಟ್ ಟೈಮ್ ನಮ್ಮ ಗಾಡಿ ಹೋಗಿದ್ದಾಗ. ಇಲ್ಲಂತೂ ನೈಸ್ ರೋಡ್ ಎಂಟ್ರೆನ್ಸಲ್ಲಂತೂ ನೈಟ್ ಪೂರ್ತಿ ಇರ್ತಾರೆ. ಬೆಳಗಿನ ಜಾವ 5 ಗಂಟೆಗೆ ಬಂದರೂ ಇರ್ತಾರೆ. ಎಷ್ಟೊತ್ತಿನಲ್ಲ ಬನ್ನಿ ನೈಟ್ ಟೈಮಲ್ಲಿ ಇದ್ದೇ ಇರ್ತಾರೆ. ಜಾಸ್ತಿ ತಮಿಳ್ನಾಡು ಗಾಡಿ ರೋಡಲ್ಲಿ ಓಡಾಡೋದ್ರಿಂದ ಆ ಗಾಡಿಗಳು ಫುಲ್ಲು ಕಲೆಕ್ಷನ್ ಮಾಡ್ತಾರೆ RTOದವ್ರು ಮಾತ್ರ. ಲೆಫ್ಟ್ ಸೈಡಲ್ಲೇ ಇದ್ದಾರೆ ನೋಡಿ. ಟೋಲ್ ಪಾಸ್ ಮಾಡ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿ RTOದವ್ರು ಇದ್ದಾರೆ. ಏನು ಮಾಡೋದು, ನಮ್ಮದೇನು ಖಾಲಿ ಗಾಡಿ ಲೋಡ್ ಗಾಡಿ ಅನ್ನಲ್ವಲ್ಲ. ಆರಾಮಾಗಿ ಹೋಗೋಣ. ಲೋಡ್ ಗಾಡೀಲಿ ಸ್ವಲ್ಪ ನೋಡ್ಕೊಂಡು ಬರೋಣ. ಯಾರಿಗೂ RTOದವ್ರ ಕೈಗೆ ಸಿಗ್ದಂಗೆ ಬರೋಣ ಬನ್ನಿ. ಸ್ನೇಹಿತರೆ, ಈಗ ನಾವು ನೈಸ್ ರೋಡ್ ಎಂಡಿಗೆ ಬಂದ್ವಿ. ಇದೇ ಹೊಸ ರೋಡು. ನೈಸ್ ರೋಡ್ಗಿದೆ ಲಾಸ್ಟ್ ಟೋಲ್. ಇಲ್ಲಿಂದ ನಾವು ಎಲೆಕ್ಟ್ರಾನಿಕ್ ಸಿಟಿ ಸಿಗ್ನಲ್ಗೆ ಹೋಗಬೇಕು. ಲೆಫ್ಟ್ ಸೈಡಲ್ಲಿ ಶಂಕರ್ ಬಿಲ್ಡ್ ಪ್ರೋ ಅಂತ ಒಂದು ದೊಡ್ಡದು ಆಫೀಸ್ ಇದೆ. ಸಿಗ್ನಲ್ ಪಕ್ಕದಲ್ಲೇ ಲೆಫ್ಟ್ ಸೈಡಲ್ಲಿ. ಅಲ್ಲೇ ಅಂತೆ ಲೋಡ್ ಆಗೋದು. ಬನ್ನಿ ಬೇಗ ಹೋಗಿ ಆದಷ್ಟು ಬೇಗ ಲೋಡ್ ಮಾಡೋಣ. ಲೋಡ್ ಮಾಡಿ ಬೇಗ ಬಂದು ಖಾಲಿ ಮಾಡೋ ಪ್ರಯತ್ನ ಮಾಡೋಣ. ನಮ್ಮದೇನಿಲ್ಲ, ಅವ್ರು ಬೇಗ ಲೋಡ್ ಮಾಡಿ ಬೇಗ ಬಿಲ್ ಕೊಟ್ಟರೆ ಬೇಗ ಬಂದು ಗಾಡಿ ಖಾಲಿ ಮಾಡ್ಕೊತೀವಿ. ಸ್ನೇಹಿತರೆ ನೋಡಿ, ಇಲ್ಲೊಬ್ಬರು RTOದವ್ರು ನಿಂತಿದ್ದಾರೆ. ನಮಗೆ ಲೋಡ್ ಗಾಡೀಲಿ ಎಲ್ಲೂ ಸಿಗಲಿಲ್ಲ ಅಂದರೆ ಸಾಕು. RTOದವ್ರು ಮಾತ್ರ ಖಾಲಿ ಗಾಡೀಲಿ ಎಲ್ಲನ ಹಿಡೀಲಿ. ಲೋಡ್ ಗಾಡೀಲಿ ಎಲ್ಲೂ ನಮಗೆ RTOದವ್ರು ಸಿಗಬಾರ್ದು. ಬನ್ನಿ ಹೋಗೋಣ. ಸ್ನೇಹಿತರೆ, ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ ಎಷ್ಟು ಕಷ್ಟ ಐತೆ ಅಂತಂದರೆ ಫುಲ್ ಎಲ್ಲ ಗಾಡಿ ನಿಂತ್ಕೊಂಡಿದ್ದಾವೆ. ನೋಡ್ಬೋದು ಎಷ್ಟು ಗಾಡಿಗಳು ನಿಂತಿದ್ದಾವೆ. ಪೂರ್ತಿ ಗಾಡಿ ನಿಂತಿದ್ದಾವೆ. ಅದೆಲ್ಲ ದೊಡ್ಡ ಗಾಡಿಗಳೇ. ಅಲ್ಲೆಲ್ಲ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಮಾಡಿ ಗಾಡಿ ಪಾರ್ಕ್ ಮಾಡಿದೆ. ಲೋಡ್ ಮಾಡ್ತೀನಿ ಅಂತ ಕರೆದ್ರು.
ತಗೊಂಬಂದಿದ್ದೀನಿ. ಗಾಡಿ ಒಳಗಡೆಗೆ ಎಂಟ್ರಿ ಮಾಡೋಕ್ಕೆ ಈ ಥರ ಗಾಡಿ ಕ್ಯೂನಲ್ಲಿ ನಿಂತವೆ. ನಾವು ಯಾವತ್ತು ಲೋಡ್ ಮಾಡೋದು ಇಷ್ಟು ಜಾಗದಲ್ಲಿ ಗಾಡಿ ಓಡಾಡಬೇಕು. ನೋಡಿ ಸ್ನೇಹಿತರೆ, ಗಾಡಿ ಈ ಥರ ಪ್ಲೇಟ್ ಲೋಡ್ ಆಗುತ್ತೆ. ಈ ಥರ ಪ್ಲೇಟು 40ರಿಂದ 45 ಟನ್ ಲೋಡ್ ಹಾಕ್ಬೇಕಂತೆ. ಎಷ್ಟು ಮೆಟೀರಿಯಲ್ ಮಡಗವ್ರೆ ಅಂದರೆ ಶಂಕರ್ ಬಿಲ್ಡ್ ಪ್ರೋ ಅಂತ, ಎಷ್ಟು ಮೆಟೀರಿಯಲ್ ಮಡಗವ್ರೆ ಅಂದರೆ ಸಿಕ್ಕಾಬಿಟ್ಟದು ಕಂಪ್ನಿ. ಗಾಡಿಗಳು ಅಷ್ಟೇ, ಎಷ್ಟು ಗಾಡಿಗಳು ಲೋಡ್ ಆಗ್ತವೆ. ಸ್ನೇಹಿತರೆ ನೋಡಿ, ಲೋಡ್ ಮಾಡ್ತಿದ್ದಾರೆ. ಆಲ್ರೆಡಿ ಒಂದು ಅರ್ಧ ಲೋಡ್ ಆಗಿದೆ. ಎಷ್ಟು ಡೇಂಜರ್ ಕೆಲಸ ಅಂದರೆ ಇವೆಲ್ಲ ಅನುಭವ ಇದ್ದರೆ ಮಾತ್ರ ಮಾಡಬೇಕು. ಸಿಕ್ಕಾಪಟ್ಟೆ ಡೇಂಜರ್ ಕೆಲಸ. ನಮ್ಮ ಲೋಕಿ ನೋಡಿ, ಇಲ್ಲಿ ಒಳಗಡೆ ಸೌಂಡು ಕೇಳೋಕ್ಕಾಗಲ್ಲ ಅಂದ್ಬಿಟ್ಟು ಹೋಗ್ತಾವೆ ಆಚೆಗೆ. ಇಲ್ಲೂ ಅಷ್ಟೇ, ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಹಿಂದಿಯವರೇ ಇರೋದು, ಕನ್ನಡದವ್ರು ಯಾರೂ ಇಲ್ಲ, ಕಡಿಮೆನೇ ಇರೋದು. 12:45 ಲೋಡ್ ಆಗಿತ್ತು ಸ್ನೇಹಿತರೆ ಗಾಡಿ. ಇನ್ನೂ ಬಿಲ್ ಕೊಟ್ಟಿಲ್ಲ. ಕಾಯ್ದು ನಮಗಂತೂ ಸಾಕಾಯಿತು. ಒಂದು ರೌಂಡ್ ನಿದ್ದೆ ಮಾಡು ಕೂಡ ಇದ್ದಾಯಿತು. ಗಾಡಿ ಲೋಡ್ ಆಗಿದೆ 45 ಟನ್ನು. ಟೈರ್ ನೋಡಿ ಯಾವ ಥರ ಕುಂತೈತೆ ಟೈರು. ಏರ್ ಕಡಿಮೆ ಆಗಿದೆ, ಏರ್ ಚೆಕ್ ಮಾಡಿಸ್ಬೇಕಾಯ್ತು, ಮಾಡಿಸಿಲ್ಲ. ಗಾಡಿ ಏನೋ ಲೋಡ್ ಆಗಿ ನಿಂತೈತೆ. ಓಕೆ, 1.25 ಗಂಟೆ ಬೇಕು. 1.5 ಅವರ್ ಜರ್ನಿ. ಬೇಗ ಬಿಲ್ ಕೊಟ್ಟರೆ ಹೋಗ್ಬೋದು ಬೇಗ. ಇನ್ನೂ ಬಿಲ್ ಕೊಟ್ಟಿಲ್ವಲ್ಲ, ಏನು ಮಾಡೋದು? ಬನ್ನಿ ಒಂದು ರೌಂಡ್ ಬಿಲ್ಲನ್ನು ಕೊಡ್ತಾರೇನೋ ಕೇಳ್ಕೊಂಬರೋಣ. ಲೋಡಾಗಿ ಇಷ್ಟು ಗಾಡಿಗಳು ನಿಂತವೆ ಬಿಲ್ಗೋಸ್ಕರ ಕಾಯ್ಕೊಂಡು. ಬೇಗ ಬಿಲ್ ಕೊಡೋಲ್ಲ. ಮ್ಯಾಕ್ಸಿಮಮ್ ಲೋಡ್ ಆದಮೇಲೆ 2 ಅವರ್ ಬೇಕಂತೆ ಬಿಲ್ ಕೊಡೋಕ್ಕೆ. ಹಿಂಗಾದರೆ ಏನು ಮಾಡೋದು? ಇನ್ನೂ 6ರಿಂದ 8 ಟ್ರಿಪ್ ಹೊಡಿಬೇಕಂತೆ ಇಲ್ಲಿಂದ ನಮ್ಮ ಕಂಪ್ನಿಗೆ. ನೋಡೋಣ. ಆಫೀಸಲ್ಲಿರೋದು, ಇನ್ನೂ ಬಿಲ್ ಕೊಟ್ಟಿಲ್ಲ. ಬನ್ನಿ ಹೋಗಿ ಇನ್ನೂ ಎಷ್ಟೊತ್ತಾಗುತ್ತೆ ಬಿಲ್ಗೆ ಅಂತ ನೋಡ್ಕೊಂಬರೋಣ. ಬೆಳಿಗ್ಗೆ 10 ಗಂಟೆಗೆ ಫ್ಯಾಕ್ಟ್ರಿಗೆ ಬಂದಿತ್ತು ಸ್ನೇಹಿತರೆ. ಈಗ ಟೈಮ್ ಬಂದು 4 ಗಂಟೆ. 12 ಗಂಟೆಗೆ ಲೋಡ್ ಆಯಿತು ಗಾಡಿ ನಮ್ಮದು. 4 ಗಂಟೆಗೆ ಬಿಲ್ ಕೊಟ್ಟವ್ರೆ. ಹಿಂಗಾದರೆ ನಾವೇನು ಮಾಡೋಣ? ಇಷ್ಟು ಗಾಡಿಗಳು ಸಹ ಬಿಲ್ಗೆ ವೆಯ್ಟ್ ಮಾಡ್ತಾ ಇರೋದು. ಅಲ್ಲಿ ನಿಂತಿರೋ ಗಾಡಿಗಳು ಸಹ ಬಿಲ್ಗೆ ವೆಯ್ಟ್ ಮಾಡ್ತಾ ಇರೋದು. ಆಚೆನೂ ಅಷ್ಟೇ ಬೇಜಾನ್ ಗಾಡಿ ಇದ್ದಾವೆ. 2 ಅವರು 4 ಅವರು ಬಿಲ್ ಮಾಡೋಕ್ಕೆ ಟೈಮ್ ತೊಗೊತಿದ್ದಾರೆ ಇವರು. ಹೊರಗಡೆ ಅಂತೂ ಗಾಡಿ ಹಾಕೋಕ್ಕೆ ಜಾಗನೇ ಇಲ್ಲ. ಆಮೇಲೆ ಲೋಡ್ ಆದಮೇಲೆ ಗಾಡಿನ ಹೊರಗಡೆಗೂ ಬಿಡೋಲ್ಲ ಇವರು. ಇಲ್ಲೇ ಒಳಗಡೆನೇ ಇಷ್ಟೇ ಜಾಗದಲ್ಲಿ ಗಾಡಿಗಳನ್ನ ಮೇಂಟೈನ್ ಮಾಡಿ ಹಾಕ್ಸ್ಕೊತಾರೆ. ಏನೋ ವಿಸಿಟಿಂಗ್ ಮಾಡ್ದವ್ರಪ್ಪ. ಸ್ನೇಹಿತರೆ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. 45 ಟನ್ ಲೋಡ್ ಆಗೈತೆ. ಹೋಗ್ತಾ ಇದ್ದೀವಿ ನಿಧಾನಕ್ಕೆ. ಓಕೆ ನಮ್ಮ ಲೋಕಿ ನೋಡಿ ಮೊಬೈಲ್ ತೆಗೆದು ಕ್ಯಾಮ್ರಾ ಆನ್ ಮಾಡ್ತಿದ್ದೀವಿ. ಯಾವ ಥರ ನಾಚ್ಕೊಂತಾನೆ ಅಂದರೆ. ಸ್ನೇಹಿತರೆ ಹೋಗ್ತಾ ಇದ್ದೀವಿ ಕನಕಪುರ ರೋಡ್ ಬಿಟ್ಟು ಮುಂದೆ ನೈಸ್ ರೋಡಲ್ಲಿ. 45 ಟನ್ ತುಂಬಿದ್ದೀವಿ. ಗಾಡಿಗೆ ಏನು ಲೋಡೇ ಇಲ್ಲ ಅನ್ನಿಸ್ತದೆ. ಗಾಡಿ ಸೇರಿ ಟೋಟಲಾಗಿ 60 ಟನ್ ಐತೆ. ಮೆಟೀರಿಯಲ್ ಬಂದು 45 ಟನ್ ಐತೆ. ಗಾಡಿ ಆರಾಮಾಗಿ ಹೋಗ್ತಿದೆ. ಏನು ರಿಸ್ಕ್ ಇಲ್ಲ, ರಿಸ್ಕು ತಗೊತ ಇಲ್ಲ. ಗಾಡಿ ಆರಾಮಾಗಿ ಹೋಗ್ತಿದೆ ನೋಡಿ. ಹಾಕಿದೆ ನೋಡ್ರಿ, ಆರಾಮಾಗಿ ಹೋಗುತ್ತೆ ಗಾಡಿ. ಏನೋ ಓಡ್ಸೋಕೆ ಮಾತ್ರ ಮಸ್ತಾಗೈತೆ. ಲೋಡ್ ಫುಲ್ ಇರಬೇಕು ಗಾಡಿಗೆ, ಓಡ್ಸೋಕೆ ಚೆನ್ನಾಗಿರುತ್ತೆ. ಲೋಕಿ ಅವ್ರು ನೋಡಿ ಫೋನಲ್ಲಿ ಬ್ಯುಸಿ ಆಗ್ಬಿಟ್ಟವ್ರು ಫುಲ್ಲು. ಲೋಕೇಶ್ ಅವರೇ, ಲೋಕಿ
ಸ್ವಲ್ಪ ಏರ್ ಕಡಿಮೆ ಇರೋದ್ರಿಂದ ಟೈರ್ ಸ್ವಲ್ಪ ಇಸುಕ್ತೈತೆ. ನಾವು ಹೋಗೋ ಅಷ್ಟೊತ್ತಿಗೆ ಟೈರೆಲ್ಲ ಹೀಟ್ ಆಗಿರುತ್ತೆ. ಒಂದು 50 ಕಿಲೋಮೀಟ್ರ್ ಪಾಸ್ ಆಗೋಷ್ಟಕ್ಕೆ ಟೈರ್ ಫುಲ್ ಹೀಟ್ ಆಗಿರುತ್ತೆ. ಯಾಕೆಂದರೆ ಏರ್ ಕಡಿಮೆ ಐತಲ್ಲ ಟೈರಲ್ಲಿ. ಹಂಗಾಗಿ ಗಾಡಿ ಅನ್ಲೋಡ್ ಮಾಡಿಸಿ, ಇವತ್ತೇ ಅನ್ಲೋಡ್ ಮಾಡಿಸ್ಬೇಕು ಗಾಡಿನ. ಮಾಡಿಸಿ ಏರ್ಗಳು ಹಾಕಿಸ್ಬೇಕು ಟೈರ್ಗೆ. ನೋಡ್ತಾ ಇರ್ಬೋದು ಗಾಡಿ ಹೇಗೆ ಹೋಯ್ತಾ ಇದೆ ಅಂತ. ಇದು ಬಂದು ನೈಸ್ ರೋಡ್ ಆಫೀಸು. ಸ್ನೇಹಿತರೆ, ಫೈನಲ್ ಆಗಿ ನೆಲಮಂಗಲ ಬಂದು ನಮ್ಮ ಗೋಡನ್ ಕಡೆ ಹೋಗ್ತಾ ಇದ್ದೀವಿ. ಸದ್ಯಕ್ಕಿಗೆ ನಮ್ಮ ಅದೃಷ್ಟ ಯಾರು RTO ಹೋದವರಾಗಲಿ ಯಾರೂ ಇರಲಿಲ್ಲ ರೋಡಲ್ಲಿ, ನೈಸ್ ರೋಡಲ್ಲಿ. ಇದ್ದಿದ್ದರೆ ಮಾತ್ರ ಸರಿಯಾಗಿ ಬರ ಎಳೆಯೋರು ಯಾರೂ ಇರಲಿಲ್ಲ. ಅದನ್ನೇ ಜಾಸ್ತಿ ಅದಲ್ಲ, ಹಂಗಾಗಿ ಯಾರನ್ನ ಇರ್ತಾರೇನೋ ಅಂತ ಟೆನ್ಷನ್ ಇತ್ತು. ಯಾರೂ ಇರಲಿಲ್ಲ, ಆರಾಮಾಗಿ ಬಂದ್ವಿ. ಬನ್ನಿ ನಮ್ಮ ಗೋಡನ್ ಹತ್ರ ಹೋಗಿ ಅನ್ಲೋಡ್ ಜಾಗದಲ್ಲಿ ಸಿಗ್ತೀನಿ. ಟನ್ನೇಜ್ ನೋಡಿ ನಮ್ಮ ಕಂಪ್ನಿ ಏನಿತ್ತು. ಫೈನಲ್ ಆಗಿ ನಿನ್ನೆ ನಮ್ಮ ಗಾಡಿ ಖಾಲಿ ಆಗಲಿಲ್ಲ, ಇವಾಗ ಖಾಲಿ ಮಾಡ್ತಿದ್ದಾರೆ. ಈ ಖಾಲಿ ಮಾಡಿ ಮತ್ತೆ ಬೊಮ್ಮಸಂದ್ರ ಹೋಗಬೇಕು, ಬೇರೆ ಲೋಡ್ ಇದೆ, ಅದನ್ನ ಹೋಗಿ ಬೇಗ ಹಾಕೊಂಬರೋಣ ಬನ್ನಿ.